ಬರೀ ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇದು 14 ಪ್ರೋದು ಡಿಸ್ಪ್ಲೇ. ಸೊ ಡಿಸ್ಪ್ಲೇ ಚೇಂಜ್ ಮಾಡಬೇಕಂತೆ. ಅದಕ್ಕೋಸ್ಕರ ಎರರ್ ಮೆಸೇಜ್ ತೆಗಿಯೋದಕ್ಕೆ ಐ ಸಿನ ರಿಮೂವ್ ಮಾಡಬೇಕು. ಐ ಸಿ ರಿಮೂವ್ ಮಾಡಬೇಕು. ಐ ಸಿ ರಿಮೂವ್ ಮಾಡೋಣ ಬನ್ನಿ. ಫಸ್ಟ್ ಇದರಲ್ಲೂ ಗ್ಲೂ ಇರುತ್ತೆ. ಯಾವುದೇ ಐ ಸಿ ತೆಗಿಬೇಕಂದ್ರೆ ಗ್ಲೂ ತೆಗಿಬೇಕಾಗತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಹೀಟ್ ಕೊಡಬೇಕಾಗತ್ತೆ. ಗ್ಲೂ ಆವಾಗಲೇ ಗ್ಲೂ ಬಿಟ್ಕೊಳೋದು. ಸೊ ಸ್ವಲ್ಪ ಹೊತ್ತು हमारा लैपटॉप काम नहीं कर रहा, उसका की काम नहीं करता है, रिपेयर कर देंगे। ठीक है, 70 मॉडल है। हाँ देख आओ, देख के बोलेंगे कपड़े इसके साथ। ठीक अब क्या दे रहे हैं? ये बैठना है। ನಾಲ್ಕು ದಿಕ್ಕಲ್ಲೂ ಗ್ಲೂ ತೆಗಿಬೇಕಾಗತ್ತೆ. ಗ್ಲೂ ತೆಗೆದಾದ್ಮೇಲೆ ಐ ಸಿ ಲಿಫ್ಟ್ ಮಾಡಬೇಕು. ಸ್ವಲ್ಪ ಫ್ಲೆಕ್ಸ್ ಹಾಕೊತಾ ಇದ್ದೀನಿ. ಪರ್ಟಿಕ್ಯುಲರ್ ಹೀಟ್ ಆ್ಯಂಡ್ ಟೆಂಪ್ರೇಚರಲ್ಲಿ ಐ ಸಿ ಲಿಫ್ಟ್ ಆಗುತ್ತೆ. ಫೋರ್ಸ್ ಮಾಡಬಾರ್ದು, ಅದೇ ಬರುತ್ತೆ, ಕಾಯಬೇಕಾಗತ್ತೆ. ಸೊ ಐ ಸಿ ರಿಮೂವ್ ಆಗಿದೆ. ಝೂಮ್ ಮಾಡಿ ತೋರಿಸ್ತೀನಿ. ಹೋಲ್ಡ್. ಹೋಲ್ಡರ್ ಟಿವಿಗಾಕೆ ಸೊ ಗ್ಲೂ ಇದ್ರ ಮೇಲೂ ಇರುತ್ತೆ. ಇದನ್ನು ತೆಗಿಬೇಕಾಗತ್ತೆ. ಸೊ ಅದ್ರ ಮೇಲೆ ಇದು ರಿಮೂವ್ ಮಾಡಿದ್ದೀರಿ. ಗ್ಲೂ ರಿಮೂವ್ ಮಾಡಿ ಇವಾಗ ಅದನ್ನು 0 ಮಾಡೋಣ. ವಿಗ್ ಯೂಸ್ ಮಾಡ್ತೀರಿ 0 ಮಾಡೋದಕ್ಕೆ. ವೈಟ್ ಕಲರ್ ಕೇಳಿ. हाँ वही कलर सर। not ಸೊ ತೋರಿಸ್ತೀನಿ ಇವಾಗ. ನೋಡಿ ಇಲ್ಲಿ ಎಷ್ಟು ನೀಟಾಗಿದೆ. ಈ ಥರ ಪ್ರಿಪೇರ್ ಮಾಡ್ಕೊಬೇಕು. ಟಿ ವಿಲಿ ತೋರಿಸ್ತೀನಿ ನೋಡಿ. ಸೊ ಇದನ್ನು ತಿರ್ಗಾ ಸ್ಟೆನ್ಸಿಲ್ಸ್ ಯೂಸ್ ಮಾಡಿ ರೀಬೋಲಿಂಗ್ ಮಾಡಿ ಡಿಸ್ಪ್ಲೇಲಿರೋದನ್ನು ಐ ಸಿ ತೆಗೆದು ಈ ಐ ಸಿನ ಅಲ್ಲಿ ಕುಂಡಿಸ್ಬೇಕಾಗತ್ತೆ. ಸೊ ಆ ಪ್ರೋಸೆಸ್ ಮಾಡಿದ್ರೆ ರೆಡಿ ಆಗುತ್ತೆ ಡಿವೈಸ್. ಸೊ
ಸೊ ಬೇರೆ ಇನ್ನೊಂದು ಡಿಸ್ಪ್ಲೇ ರೆಡಿ ಇದೆ. ಸೊ ಈ ಡಿಸ್ಪ್ಲೇಗೆ ಅದೇ ಐ ಸಿ ಕೊಡಿಸಿ ಎರರ್ ಮೆಸೇಜ್ನ ರಿಮೂವ್ ಮಾಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ರಿಪೇರ್ ಮಾಡಿ.